ರಾಗಶ್ರೀ ಫಿಲ್ಮ್ ಪ್ರೊಡಕ್ಷನ್ ಬ್ಯಾನರ್ ಅಡಿ ನಿರ್ಮಾಣವಾಗುತ್ತಿರುವ ಧರ್ಮಿಷ್ಠ ಚಿತ್ರ ಶ್ರೀರಂಗಪಟ್ಟಣದ ಕ್ಷಣಾಂಬಿಕಾ ದೇವಾಲಯದ ಮುಂಭಾಗದಲ್ಲಿ ಮುಹೂರ್ತವನ್ನ ಇಡಲಾಯಿತು. ಇನ್ನು ಚಿತ್ರಕ್ಕೆ ಕ್ಲಾಪ್ ಮಾಡುವ ಮೂಲಕ ಪಟ್ಟಣದಲ್ಲಿ ಚಿತ್ರೀಕರಣಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ನಿರ್ದೇಶಕ ಎಚ್.ವಿ. ನಿರ್ದೇಶನದ ಧರ್ಮಿಷ್ಠ ಚಿತ್ರಕ್ಕೆ ನಾಯಕ ನಟನಾಗಿ ಜೂನಿಯರ್ ರಾಜ್ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಜೂನಿಯರ್ ರಾಜ್ಕುಮಾರ್ ಸೇರಿದಂತೆ ಸ್ಥಳೀಯ ಕಲಾವಿದರು ಕೂಡ ಚಿತ್ರದಲ್ಲಿ ಅಭಿನಯಿಸುತ್ತಾ ಇದ್ದಾರೆ. ಇನ್ನು ನಿರ್ದೇಶಕ ಪುಟ್ಟಸ್ವಾಮಿ ಹಾಗೂ ಜೂನಿಯರ್ ರಾಜ್ಕುಮಾರ್ಗೆ ಶುಭ ಕೋರಿ ಹಲವರಿಂದ ಅಭಿನಂದನೆಯನ್ನ ಕೂಡ ಸಲ್ಲಿಸಲಾಗಿದೆ. ಇದೇ ಮೊದಲ ಬಾರಿಗೆ ಬೆಳ್ಳಿ ಪರದೆಯಲ್ಲಿ ಮಿಂಚಲು ಸಜ್ಜಾದ ರಾಜ್ಕುಮಾರ್ ಅವರನ್ನ ನೋಡಿ ಎಲ್ಲರೂ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ದೇವ್ರ ಮೆಚ್ಚುವ ಹಾಗೆ ನಾವು ಜೀವನ ಮಾಡಿದ್ರೆ ಭಗವಂತ ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ತಗೊಂಡು ಈ ಸಿನಿಮಾನ ಮಾಡ್ತಾಯಿದ್ವಿ. ಇದು ಸಂಪೂರ್ಣ ಗ್ರಾಮೀಣ ಪ್ರದೇಶದ ಚಿತ್ರ. ಇದರಲ್ಲಿ ಬಹುತೇಕ ಹೆಚ್ಚು ಗ್ರಾಮೀಣ ಪ್ರದೇಶದ ಅಲ್ಲೇ ನಡೀತಾ ಇರೋದ್ರಿಂದ ಒಂದು ಗ್ರಾಮೀಣ ಸೊಗಡಿನ ಕತೆ ಅಂತ ಹೇಳ್ಬೋದು. ಈ ಚಿತ್ರನ ನಾನೇ ಕತೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ. ಸಾಹಿತ್ಯನೂ ನಂದೆ. ನಮ್ಮ ಸ್ನೇಹಿತರು ಭಾಸ್ಕರ್ ಕೃಷ್ಣ ಅವರು ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಜೊತೆಗೆ ಚೇತನ್ ಕ್ಯಾಮ್ರಾಮನ್ ಆಗಿ ಮಾಡ್ತಾಯಿದ್ದಾರೆ. ನಮ್ಮ ಯೋಗೇಂದ್ರ ಅವರು ಈ ಚಿತ್ರನ ಅರ್ಪಿಸ್ತಾಯಿದ್ದಾರೆ. ಲಯನ್ಸ್ ಸರಸ್ವತಿ ಅವರು ಇವರ ಆಶೀರ್ವಾದದೊಂದಿಗೆ ಈ ಸಿನಿಮಾನ ಮಾಡ್ತಾಯಿದ್ದಾರೆ. ಸರ್, ನಾಯಕಿ ಯಾರಿದ್ದಾರೆ ಸರ್? ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಮಾಡ್ತಾಯಿದ್ದಾರೆ. ಅವರೇ ಕಥಾನಾಯಕ ಮತ್ತು ಮೈತ್ರಿ ಕಥಾನಾಯಕಿ. ಯುವ ಜೋಡಿಯಾಗಿ ಪ್ರೀತಮ್ ಮತ್ತು ಕವಿತಾ ಅನ್ನೋ ಒಂದು ಹೊಸ ಹುಡುಗಿನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಚಿತ್ರೀಕರಣ 3 ಹಂತದಲ್ಲಿ ನಡೀತದೆ. ಚಂದ್ಗಾಲು ಮತ್ತು ಮೇಳಪುರದಲ್ಲಿ 2 ಲೊಕೇಶನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಎಚ್.ವಿ. ಪುಟ್ಟಸ್ವಾಮಿ ಅಂದ್ಬಿಟ್ಟು. ಈಗಾಗಲೇ ಒಂದು 2 ಸಿನಿಮಾನ ತೆಗೆದಿದ್ದೀನಿ. ಒಂದು ತಿರುವು ಮತ್ತು ಇನ್ನೊಂದು ತ್ರಿಭುಜ. ಇವೆರಡು ಚಿತ್ರ ತೆರೆ ಕಂಡಿದೆ. ಇದು 3ನೇ ಚಿತ್ರ ಇವಾಗ ಶುರು ಮಾಡ್ತಾಯಿದ್ದೀನಿ. ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಜೂನಿಯರ್ ರಾಜ್ಕುಮಾರ್ನ ಶುಭ ವಂದನೆಗಳು. ಇವತ್ತಿನ ದಿವಸ ಧರ್ಮಿಷ್ಠ ಸಿನಿಮಾ ಮುಹೂರ್ತ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಿತ್ರೀಕರಣಕ್ಕೆ ನಾವೆಲ್ಲ ತೆರಳಿದ್ದೇವೆ. ನನ್ನ ಪಾತ್ರ ಧರ್ಮಿಷ್ಠನ ಪಾತ್ರ. ಧರ್ಮಿಷ್ಠ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಧರ್ಮ ಸತ್ಯವನ್ನು ಎತ್ತಿ ಹಿಡಿಯುವಂಥ ಪಾತ್ರ. ಆ ಪಾತ್ರಕ್ಕೆ ನ್ಯಾಯನ ಒದಗಿಸಬೇಕು ಅಂತ ನನ್ನನ್ನು ಸೆಲೆಕ್ಟ್ ಮಾಡಿ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪುಟ್ಟಸ್ವಾಮಿಯವರು ನಿರ್ದೇಶನ ಮಾಡುವ, ಅವರ ಕೈ ಕೆಳಗಡೆ ಕೆಲಸ ಮಾಡುವ ಭಾಗ್ಯ ಇವತ್ತು ಈ ಜೂನಿಯರ್ ರಾಜ್ಕುಮಾರಿಗೆ ಸಿಕ್ಕಿದೆ. ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಪಡ್ಕೊಳ್ಳೋ ನಂಬಿಕೆ ಅವ್ರಿಗಿರಬೇಕು. ಹಾಗೆ ನನ್ನ ಪ್ರೀತಿಯ ಧರ್ಮಪತ್ನಿಯಾಗಿ ಮೈತ್ರಿಯವರು ಅಭಿನಯಿಸ್ತಾ ಇದ್ದಾರೆ. ಅವರು ಕೂಡ ಚಲನಚಿತ್ರ ನಟಿ, ಹಾಗೆ ಧಾರಾವಾಹಿ ನಟಿ, ರಂಗಭೂಮಿಯಿಂದ ಬಂದಿರುವಂಥವ್ರು. ಅವ್ರಿಗೂ ಕೂಡ ನನ್ನ ವಂದನೆಗಳು. ನಾನು ಒಬ್ಬನೇ ಅಲ್ಲ, ಇಲ್ಲಿ ಆಂಜನಪ್ಪ ಅವರಿದ್ದಾರೆ, ಅವರು ಕೂಡ ಪೋಷಕ ಪಾತ್ರದಲ್ಲಿದ್ದಾರೆ. ಸುರೇಶ್ ಅವರಿದ್ದಾರೆ, ಅವರು ಒಂದು ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರ ಜೊತೆ ನಾನು ಅಭಿನಯಿಸೋದಕ್ಕೆ, ನಾನು ಇರೋದಕ್ಕೆ ಬಹಳ ಸಂತೋಷವಾಗ್ತಿದೆ, ಭಾಳ ಖುಷಿಯಾಗ್ತಿದೆ. ಇದೆಲ್ಲವೂ ನೋಡಿದಾಗ ನಾನೆಲ್ಲೋ ಒಂದು ಫ್ಯಾಮಿಲಿ ಜೊತೆ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಧರ್ಮಿಷ್ಠ ಫ್ಯಾಮಿಲಿ ನಿಜವಾಗ್ಲೂ ಒಂದು ಒಳ್ಳೆಯ ಹೆಸರು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗೂ ಇದೆ. ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ, ಆಶೀರ್ವಾದ, ಕರುಣೆ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು, ನಮಸ್ಕಾರಗಳು. ಈ ದಿನ ಪುಟ್ಟಸ್ವಾಮಿಯವರ ಹುಟ್ಟುಹಬ್ಬ. ಅವರು ಪ್ರತಿ ವರ್ಷ ಹುಟ್ಟುಹಬ್ಬದ ದಿನ ಒಂದೊಂದು ಫಿಲಮ್ದು ಏನಾದ್ರು ಒಂದು ಮಾಡ್ತಾಯಿರ್ತಾರೆ. ಪುಟ್ಟಸ್ವಾಮಿಯವ್ರದ್ದು ಇದು ಧರ್ಮಿಷ್ಠ ಪಿಕ್ಚರು 3ನೇ ಪಿಕ್ಚರು ಇದು, ಆಯಿತಾ. ಇದರಲ್ಲಿ ಜೂನಿಯರ್ ರಾಜ್ಕುಮಾರ್ ಅಂತ ಅಂದರೆ ಅಜಿತ್ ಅವರು ಪಾತ್ರ ಮಾಡ್ತಾಯಿದ್ದಾರೆ. 100ಕ್ಕೆ 100 ಭಾಗ ಇದು ಚೆನ್ನಾಗಿ ಓಡುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಂದು ತಿರುವು ಮತ್ತು ತ್ರಿಭುಜನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪಿಕ್ಚರ್ಗಳು. ಈ ಸಾರಿ ರಾಜ್ಕುಮಾರ್ ಮಾಡ್ತಾ ಇರೋದ್ರಿಂದ ಬಂಗಾರದ ಮನುಷ್ಯ ಈಕ್ವಲ್ ಧರ್ಮಿಷ್ಠ ಅಂತ ಹೇಳ್ಕೊಬೋದು. ಇದು 100 ದಿನ ಓಡುತ್ತೆ ಅಂತ ನಮ್ಮ ಭಾವನೆ ಇದೆ. ಓಡುತ್ತೆ. ಮತ್ತು ಪುಟ್ಟಸ್ವಾಮಿಯವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ.